ಅದಕ್ಕೆ ಇಂಡಿಯನ್ ವೆಹಿಕಲ್ಸ್ ನಂಬಲ್ಲ ಜಾಸ್ತಿ. ಸರಿ ಆಯ್ತಪ್ಪ. ಬಟ್ ಅಷ್ಟೇ ಕಂಡೀಷನ್ ಹಾಕೋ ಐತೆ ಗಾಡಿ, ನೆಕ್ಸ್ಟ್ ಲೆವೆಲ್ ಪವರ್ ಐತೆ ಗಾಡಿ ಮಾತ್ರ. ಗೌರ್ಮೆಂಟ್ ಅವ್ರು ಹೊಸ ರೂಲ್ಸ್ ತಂದ್ಬಿಟ್ಟವ್ರೆ, ದೊಡ್ಡ ಗಾಡಿ ತಗೊಂಡು ಅವ್ನು ರಿಚ್ಚು ಅಂತ. ಅವ್ರಿಗೇನು ಗೊತ್ತು, ನಾವು EMI ತಗೊಂಡ್ರೆ ಅದಕ್ಕೆ ಮತ್ತೆ 25% ಟ್ಯಾಕ್ಸ್ ಕಟ್ತೀನಿ ಸರ್. 7 ಸೀಟರ್ ಕೊಟ್ಟರು ಮನೇಲಿ 10 ಸೀಟರೇ ತುಂಬ್ತಾರೆ. ಕ್ರೂಸ್ ಕಂಟ್ರೋಲ್ ಹಾಕ್ಬಿಟ್ಬಿಟ್ರೆ ಆರಾಮು. ಅಡಸ್ ಆನ್ ಆಗುತ್ತೆ, ಕ್ರೂಸ್ ಆನ್ ಆಗುತ್ತೆ, ಕಾರ್ಡ್ಸ್ ಆಡ್ತಾ ಕೊಡ್ಬೋದು. ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಶೋರೂಮ್ ಅವರು ಡುಬಾಕ್ ನನ್ ಮಕ್ಕಳು ಸರ್ A to Z ಇದೆ ಅಂತ ಅಂದ್ರು, ಬಟ್ ಏನೂ ಇಲ್ಲ. ಇವತ್ತು ಸುಮಾರು ದಿನ ಆದ್ಮೇಲೆ ಮನೆ ಹತ್ರನೇ ವಿಡಿಯೋ ಮಾಡ್ತಾ ಇದೀನಿ. ಮನೆಯಲ್ಲಿ ಸ್ವಲ್ಪ ಮೆಡಿಕಲ್ ಎಮರ್ಜೆನ್ಸಿ ಇದೆ, ಅರ್ಜೆಂಟ್ ಆಗಿ ಕಾಲ್ ಮಾಡಿದ್ರೆ ಬೇಗ ಬರಬೇಕು ಅಂತ. ಟ್ರಾಜಿಡಿ ಸ್ಟೋರಿ ಅದು ಆಕ್ಚುಲಿ. ಇನೋವಾ ಕ್ರಿಸ್ಟಾ ಬುಕ್ ಮಾಡ್ಬಿಟ್ಟಿದೆ. ಇನೋವಾ ಫೀಲ್ ಮಾಡ್ಬೇಕು ಅಂದ್ರೆ ಹಳ್ಳಿಗೆ ಹೋಗ್ಬೇಕು, ಲಕ್ಸುರಿ ಫೀಲ್ ಮಾಡ್ಬೇಕು ಅಂದ್ರೆ ಮಹೇಂದ್ರ ಬರಬೇಕು. ಇದು ಯಾವತ್ತೋ ಗೊತ್ತು ಸರ್ ನನಗೆ. ಏನ್ ಸಕ್ಕತ್ತಾಗಿದೆ ನೋಡಿ, ಯಾವ್ದೋ ಒಂದು ಬೋಟ್ ತರ ಇದೆ, ಜೆಟ್ ತರ ಇದೆ. ಕೀ ಅಷ್ಟೇನೆ ಸಕ್ಕತ್ತಾಗಿರೋ ಡಿಸೈನ್ ಕಾರಲ್ಲೂ ಇದ್ದಿದ್ರೆ ಇನ್ನೂ ಕ್ಲಾಸ್ ಆಗಿರ್ತಿತ್ತು. ಡಿಸೈನರ್ ಯಾರು ಅಂತ ಹುಡುಕ್ಬೇಕು. ಮಹೇಂದ್ರ XUV 700 700 ಅಲ್ಲ, ಇವಾಗ ಇದ್ರದ್ದು ಹೆಸರು ಚೇಂಜ್ ಮಾಡಿದ್ದಾರೆ, XUV 7XO ಅಂತ. ಅಲ್ಲಿ ಡಿಜಿಟಲ್ ಸ್ಪೀಡೋಮೀಟರ್ ಇದೆ, ಇಲ್ಲಿ ಸೆಂಟ್ರಲ್ ಸ್ಕ್ರೀನ್ ಇದೆ, ಇಲ್ಲಿ ಪ್ಯಾಸೆಂಜರ್ ಸ್ಕ್ರೀನ್ ಇದೆ. ಇಲ್ಲಿ ಆರಾಮಾಗಿ ನೀವು ಯೂಟ್ಯೂಬ್ ನೋಡ್ಕೊಂಡು ಹೋಗ್ಬೋದು. ಮಕ್ಳಿಗೆ ಬೇಜಾರಾಯ್ತು ಅಂದ್ರೆ ಯೂಟ್ಯೂಬ್ ಕಿಡ್ಸ್ ಕೊಟ್ಟಿದ್ದಾನೆ. ಹೌದಾ? ನಮ್ದು ಬರಲ್ವಾ ಯೂಟ್ಯೂಬ್ ಕಿಡ್ಸ್ ಅಲ್ಲಿ? ಟಿಪಿಕಲ್ ಕನ್ನಡಿಗ ನೋಡಿ. ನಮ್ಮ ಅನ್ನದಾತ ಇದು. ಅದು ತಗೊಂಡ್ಮೇಲೆ ಇದು ತಗೊಂಡಿದ್ದು. ಇಲ್ಲಿ LED ಹೆಡ್ಲೈಟ್ ಇದೆ, ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ ಇದೆ, ಇಲ್ಲಿ ಫಾಗ್ ಲ್ಯಾಂಪ್ ಇದೆ, ಇಲ್ಲಿ ಕಾರ್ನರಿಂಗ್ ಲ್ಯಾಂಪ್ ಇದೆ. ಇಲ್ಲಿ ನೀವೇನು ಕ್ಯಾಮೆರಾ ನೋಡ್ತಾ ಇದೀರಾ, ಇಲ್ಲೊಂದು, ಇಲ್ಲಿ ಸೈಡ್ ಅಲ್ಲಿ ಒಂದು, ಹಿಂದೆ ಒಂದಿದೆ. ಇದರಲ್ಲಿ 360 ಅಲ್ಲ 540 ಡಿಗ್ರಿ ಕ್ಯಾಮೆರಾ ಕೊಟ್ಟಿರೋದು. ನನ್ನ ಲೈಫ್ ಸ್ಟೈಲ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ 12 ಅವರ್ಸ್ ಬೆಡ್ ಆದ್ರೆ 8 ಅವರ್ಸ್ ಕಾರಲ್ಲ. ಮದುವೆ ಆಗಿದ್ರೆ ಇದನ್ನ ಸೆಕೆಂಡ್ ವೈಫ್ ಮಾಡ್ಬೋದಾಗಿತ್ತು, ಅವಳು ಬೇಜಾರು ಮಾಡ್ಕೊತಾಳೆ ಅಂತ. ಮದುವೆ ಆಗಿಲ್ವಲ್ಲ, ಫಸ್ಟ್ ವೈಫ್ ಇವಳೆ ಈಗ. ಬಟ್ ಸುಮಾರು ಜನ ಹಳೆ ಡಿಸೈನ್ ಇಷ್ಟಪಡ್ತಾರೆ, ಇದು ಚೆನ್ನಾಗಿಲ್ಲ, ಇದು ಯಾರು ತಗೊಳಲ್ಲ ಅಂತ. ಬಟ್ ಬುಕ್ಕಿಂಗ್ ಆಗ್ತಾನೆ ಇದೆ, ಕಾರ್ಗಳು ಸೇಲ್ ಆಗ್ತಾನೆ ಇದೆ. ಇಂಡಿಯನ್ಸ್ ದುಡ್ಡಿಟ್ಟವ್ರು. ನೋ ಕಾಮೆಂಟ್ಸ್. ಸ್ಕಾರ್ಪಿಯೋ N ಬಂದಾಗ ಸುಮಾರು ಜನಕ್ಕೆ ಅದ್ರ ಡಿಸೈನ್ ಇಷ್ಟ ಆಗಿರ್ಲಿಲ್ಲ. ಹಳೆ ಸ್ಕಾರ್ಪಿಯೋ ಡಿಸೈನ್ ಇಷ್ಟ ಆಗಿತ್ತು. ಮತ್ತೆ ಮಹೇಂದ್ರ ಅವರು ಸ್ಕಾರ್ಪಿಯೋ ಕ್ಲಾಸಿಕ್ ಅಂತ ಲಾಂಚ್ ಮಾಡಿದ್ರು. ಆತರ ಏನಾದ್ರು ಕಂಪ್ಲೇಂಟ್ಸ್ ಜಾಸ್ತಿ ಆಯ್ತು ಅಂದ್ರೆ ಮತ್ತೆ ಪ್ರಾಬಬ್ಲಿ XUV 700 ಕ್ಲಾಸಿಕ್ ಎಡಿಷನ್ ನ ಬಿಡ್ತಾರೆ ಮಹೇಂದ್ರ ಅವರು. ನಮಗೆಲ್ಲ ಗೊತ್ತಾಗೋಯ್ತು. 4 to 5 ಸೆಕೆಂಡ್ಸ್ಗೆ 100 ರೀಚ್ ಆಗುತ್ತೆ ಬ್ರೋ. ನೆಕ್ಸ್ಟ್ ಲೆವೆಲ್ ಫೀಲು. ಬಟ್ ಕಂಡೀಷನ್ ಹೆಂಗೆ ಅಂದ್ರೆ ಲೆಫ್ಟ್ ಟು ರೈಟ್ ಹೋಗ್ಬೇಕಾದ್ರೆ ಇಂಡಿಕೇಟರ್ ಹಾಕೊಂಡು ತಗೋಬೇಕು, ಇಲ್ಲಾಂದ್ರೆ ಗಾಡಿ ಫುಲ್ ವಾಬ್ಲಿಂಗ್ ಬರ್ಬಿಡುತ್ತೆ. ಏನದು ಹಿಂಗೆ ಎಳಿತಾ ಇದ್ದಿದ್ದು? ನೀವು ಇಂಡಿಕೇಟರ್ ಹಾಕಿರ್ಲಿಲ್ವಲ್ಲ, ಇಂಡಿಕೇಟರ್ ಹಾಕ್ಬಿಟ್ಟು ತಿರುಗಿಸಿದ್ರೆ ಗಾಡಿ ಕಂಡೀಷನ್ ಅಲ್ಲಿ ತಿರುಗುತ್ತೆ ಫುಲ್. ಓಕೆ, ಇಲ್ಲ ಅಂದ್ರೆ ಅಲ್ಲಾಡುತ್ತೆ, ವಾಬ್ಲಿಂಗ್ ಕೊಡುತ್ತೆ ಸ್ವಲ್ಪ. ಇಲ್ಲಿ ಝೂಮ್ ಡ್ರೈವ್ ಮೋಡು ಹಾಕಿದ್ರೆ ಸ್ಟಡಿ ಆಗ್ಬಿಡುತ್ತೆ. ಕುಡಿದ್ಮೇಲೆ ಬರ್ತೀವಲ್ಲ. ಗೋಲ್ಡನ್ ಕೀ ವೆಂಚರ್ಸ್ ಅಂತ ಏನ್ ನೋಡ್ತಾ ಇದೀರಾ, ಇದು ಇವರ ಕಂಪನಿ. ನೀವು ಆಲ್ರೆಡಿ ಇದನ್ನ ನನ್ನ ಲಾರಿ ವಿಡಿಯೋದಲ್ಲಿ ನೋಡಿರ್ತೀರಾ. ಇದರಲ್ಲಿ 235 ಸೆಕ್ಷನ್ R18 ಟೈರ್ ಗಳನ್ನ ಕೊಟ್ಟಿದ್ದಾರೆ. ಟಾಪ್ ಎಂಡ್ ಗೆ ಹೋದ್ರೆ ಇದರಲ್ಲಿ 19 ಇಂಚ್ ವೀಲ್ ಗಳು ಬರುತ್ತೆ. ಇದು ಟಾಪ್ ಎಂಡ್ ಗಿಂತ ಒಂದು ವೇರಿಯಂಟ್ ಕಮ್ಮಿ ಇದೆ. ಗಾಡಿ ಆನ್ ರೋಡ್ ಕಾಸ್ಟ್ 27 lakhs ಕೊಟ್ಟಿದ್ದಾನೆ. ಏನ್ ಬೇಜಾರ್ ಅಂದ್ರೆ ಮೈಲೇಜ್ ಒಂದಿಲ್ಲ. 11.5 ಸಿಟಿನಲ್ಲಿ ಏನೊಂದು 10 ಮೈಲೇಜ್. ನೀವ್ ಹಿಂಗ ಹೋಗಿ ಬರೋಷ್ಟೊತ್ತಿಗೆ 8-9 ಬರ್ತದೆ ಹೋಗಿ. ಸರ್ವಿಸ್ ಕಾಸ್ಟ್ 6 to 8 ಅಂತ ಹೇಳಿದಾರೆ. ಇನ್ನೂ ಒಂದ್ಸಲ ನಾವು ಬಿಟ್ಟಿಲ್ಲ ಅಲ್ಲ, ಬಿಟ್ಟ ಮೇಲೆ ಗೊತ್ತಾಯ್ತದೆ ಮಹೇಂದ್ರದವ್ರ ಗುಡ್ಡ ಬೇಡ ಅಂತ. ಇದು AX7T ಮಾಡೆಲ್. ಈ ಕಾರ್ ಎಷ್ಟು ಹೊಸದು ಅಂದ್ರೆ ಇನ್ನು ನಂಬರ್ ಪ್ಲೇಟ್ ಬಂದಿಲ್ಲ. ಡೀಸೆಲ್ ಕಾರ್ ಆಗಿರೋದ್ರಿಂದ ಆಡ್ ಬ್ಲೂ ಹಿಡ್ಕೊಂಡು ತಿರ್ಗಾಡ್ಬೇಕು ಗುರು. ಇದು 7 ಸೀಟರ್ ಕಾರು. ಇವರು ಹಿಂದ್ಗಡೆ 2 ಸೀಟ್ ನ ಕ್ಲೋಸ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಿಮ್ಗೆ ಇಷ್ಟು ಜಾಗ ಇದೆ. ಅಕಸ್ಮಾತ್ ನೀವೇನಾದ್ರೂ ಸೀಟ್ ನ ಓಪನ್ ಮಾಡಿದ್ರೆ ನಿಮಗೆ ಬರೀ ಇಷ್ಟೇ ಜಾಗ ಸಿಗೋದು. 7 ಸೀಟರ್ ಅಂತ ಹೇಳಕ್ ಚಂದ ಅಷ್ಟೇ. ಲಾಂಗ್ ಡ್ರೈವ್ ಎಲ್ಲ ಹೋಗಕ್ಕಾಗಲ್ಲ. 7 ಸೀಟರ್ ಅಲ್ಲಿ ನಮಗೆ ಬೂಟ್ ಸ್ಪೇಸ್ ಇಲ್ಲ. ಅದೇ ನೀವು 7 ಜನ ಕೂತ್ಕೊಂಡ್ರೆ 7 ಜನದ ಲಗೇಜ್ ಎಲ್ಲ ಹಾಕ್ತೀರಾ? ಏನಿಲ್ಲ, ಎಲ್ಲರ ಲಗೇಜ್ ಅಲ್ಲೇ ಇಟ್ಬಿಟ್ಟು ಹೊಸದಾಗಿ ಶಾಪಿಂಗ್ ಮಾಡೋದು. ನೀವೇನ್ ಬಿಡ್ರಿ ಸೌಕರ್ ಮಂದಿ. ನೀವೇನಕ್ಕೆ ಎಲೆಕ್ಟ್ರಿಕ್ ತಗೊಳ್ಳಿಲ್ಲ? ನಮ್ಗೆ ಸ್ವಲ್ಪ ಲೇಡೀಸ್ ಇಂದ ದೂರ ಅಲ್ಲ, ಆಟೋಮೆಟಿಕ್ ಹೋಗಲ್ಲ, ಚಿಲ್ ಅನ್ಬೇಕು. ಇನ್ನ ಇದರಲ್ಲಿ ಡೋರ್ ಹ್ಯಾಂಡಲ್ ಗಳು ಈ ತರ ಬರೋದಿಲ್ಲ. ಈಗ ಅನ್ಲಾಕ್ ಮಾಡಿದ್ರೆ ಅದೇ ಬಂದ್ಬಿಡುತ್ತೆ. ಗಾಡಿ ಒಳಗಡೆ ಕೂತ್ರೆ ಒಳ್ಳೆ ಮರ್ಸಿಡೀಸ್ ಫೀಲ್ ಆಗುತ್ತೆ. XUV ನಲ್ಲಿ ಏನೇ ಅಂದ್ರೂ ಕೂತಾಗಿ ಬರುವಂತ ಫೀಲ್ ಇದೆಯಲ್ಲ ಗುರು, ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಆಪಲ್ ಇದೆ, ಕರೆಕ್ಟ್ ಆಗಿ ಆಪಲ್ ಫಿಟ್ ಆಗುತ್ತೆ. 2 ಆಪಲ್ ಇಟ್ಕೋಬಹುದು. ಇದರಲ್ಲಿ ಇವರು ಇನ್ನೂ ಸೀಟ್ ಕವರ್ಸ್ ತೆಗ್ದಿಲ್ಲ, ಬಟ್ ಸೀಟ್ ಮಾತ್ರ ಹೆವಿ ಕಂಫರ್ಟಬಲ್ ಆಗಿದೆ. ಒಳ್ಳೆ ಮಟನ್ ಬಿರಿಯಾನಿ ತಿನ್ಕೊಂಡು ಕಾರಲ್ಲಿ ಕುತ್ಕೊಂಡ್ರೆ ಚಿಲ್ಡ್ AC, ವೀಕೆಂಡ್ ಅಲ್ಲಿ ಒಂದು ಬಿಯರ್ ಹಾಕೊಂಡು. ಇಲ್ಲಿ ಏನಕ್ಕೆ ಸಿಗ್ನಲ್ ಕೊಟ್ಟವ್ರೆ ಅಂತ ನನಗೆ ಇನ್ನೂ ಅರ್ಥ ಆಯ್ತಾ ಇಲ್ಲ. ನಮ್ ಗೌರ್ಮೆಂಟ್ ಅಲ್ಲಿ ಕಾಸಿಲ್ವಲ್ಲ ಬ್ರೋ. ನಾನು ಬಡವ, ದುಡ್ಡಿಲ್ಲ ನನ್ನ ಹತ್ರ. ವೈಟ್ ಕಲರ್ ಆಗಿರೋದ್ರಿಂದ ನಮ್ಮ ದೇಶದಲ್ಲಿ ಗಲೀಜಂತೂ ಆಗುತ್ತೆ. ಸುಮಾರು ಜನ ಇಂಟೀರಿಯರ್ ಗೆ ಕಂಪ್ಲೇಂಟ್ ಮಾಡ್ತಿದ್ರು, ಇದು ನೋಡಕ್ಕೆ ಕರೋಲ್ ಬಾಗ್ ಇಂಟೀರಿಯರ್ ತರ ಇದೆ, ಮ್ಯಾಚ್ ಆಗ್ತಿಲ್ಲ ಅಂತ. ಆದ್ರೆ ಸೇಮ್ ಕಲರ್ ನ S ಕ್ಲಾಸ್ ಅಲ್ಲಿ ಮೈ ಬ್ಯಾಕ್ ಅಲ್ಲಿ ನೋಡಿದ್ರೆ ಜನ ನನ್ಗದ್ ಬೇಕು ಅಂತಾರೆ. ಅದೇ XUV 7XO ಅಲ್ಲಿ ನೋಡಿದ್ರೆ ಜಾತ್ರೆ ಅಂತಾರೆ. ಬಟ್ ಒಂದ್ ಕಡೆಯಿಂದ ನೋಡಿದ್ರೆ ಜಾತ್ರೆನೆ.
ಸ್ಮೂತ್ ಐತೆ ಬ್ರೋ, ಪೆಟ್ರೋಲ್ ಇಂಜಿನ್ ತರ ಫೀಲ್ ಆಯ್ತೈತೆ. ಸೌಂಡೇ ಇಲ್ಲ ಅಲ್ವಾ? ಇನ್ನು ಎಲೆಕ್ಟ್ರಿಕ್ ತಗೋಬಿಟ್ಟಿದ್ರೆ ಇನ್ನೂ ಸಾಫ್ಟ್. ಬಟ್ ಏನಪ್ಪ ಬೇಜಾರು ಅಂದ್ರೆ ಎಲ್ಲಾನು ಸೆನ್ಸಾರ್ ಮಾಡಿ ಇಟ್ಬಿಟ್ಟವನೆ. ಏನೇ ಪ್ರಾಬ್ಲಮ್ ಆಯ್ತು ಅಂದ್ರೆ ಎಮರ್ಜೆನ್ಸಿ ಬಟನ್ ಓಪನ್ ಮಾಡ್ಬೇಕು, ಎಮರ್ಜೆನ್ಸಿ ಹೊಡೆದು ಅವ್ರನ್ನೇ ಟೋಯಿಂಗ್ ಕರಿಬೇಕು. ಇವ್ರು 2000 rupees ಟೋಯಿಂಗ್ ಚಾರ್ಜಸ್ ಕಟ್ಸ್ಕೊತಾರೆ. ಯಾವಾಗ ಸ್ಟಾರ್ಟಿಂಗ್ ಇಲ್ಲಿ ಇನಿಷಿಯಲ್ ಓಕೆ 1 year ನಿಮ್ಗೆ ಏನೇ ಪ್ರಾಬ್ಲಮ್ ಆದ್ರೂ ಫ್ರೀ ಟೋಯಿಂಗ್ ಇರುತ್ತೆ. ಬ್ರೇಕಿಂಗ್ ನೆಕ್ಸ್ಟ್ ಲೆವೆಲ್ ಬಿಟ್ಟಿದ್ದಾನೆ ಗಾಡಿನ. ಮನೇಲಿ ಹೆಂಡತಿಗೆ ಏನೇನ್ ಕೊರತೆ ಆಗುತ್ತೆ ಅದನ್ನೆಲ್ಲ ಗಾಡಿಲಿ ಫಿಲ್ ಮಾಡೋ. ಇದೆಲ್ಲ ನಿಮ್ಗೆ ಹೇಗೆ ಗೊತ್ತಾಯ್ತು ಸರ್? ಆಪ್ಷನ್ ಎಷ್ಟು ತುಂಬಿದಾನೆ ಅಂದ್ರೆ ಇಂಡಿಯನ್ಸ್ಗೆ ಯೂಸ್ ಮಾಡಕ್ಕೆ ಆಗಲ್ಲ, ಆ ಲೆವೆಲ್ ಆಪ್ಷನ್ ಇಟ್ಟು. ಗಾಡಿ ತಗೊಂಡಿರೋರಲ್ಲಿ 90% ಜನಕ್ಕೆ ಇನ್ನೂ ಆಪ್ಷನ್ ಏನೇನು ಯೂಸ್ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ನನ್ನ ಪ್ರಕಾರ. ಇದರಲ್ಲಿ ಮ್ಯಾಗ್ಝಿನ್ ಹೋಲ್ಡರ್ ಇದೆ, 65 ವ್ಯಾಟ್ USB-C ಇದೆ. ಇಲ್ಲಿ ಏನೋ ಸ್ಪೇಸ್ ಕೊಟ್ಟಿದ್ದಾರೆ ಗುರು, ಪ್ರಾಬ್ಲಿ ಇಲ್ಲಿ ನಿಮ್ಮ ಟ್ಯಾಬ್ ಗಳನ್ನ ಇಟ್ಕೋಬಹುದು ಅನ್ಸುತ್ತೆ. ಫ್ರಂಟ್ ಸೀಟ್ ನ ಈ ಲೆವರ್ ಯೂಸ್ ಮಾಡ್ಕೊಂಡು ನೀವು ಮೂವ್ ಮಾಡಬಹುದು. ಇದನ್ನ ಶಾಫರ್ ಕಾರ್ ಆಗಿ ಯೂಸ್ ಮಾಡ್ತಿದ್ರೆ ನಿಮ್ಗೆ ಇದು ಹೆಲ್ಪ್ ಆಗುತ್ತೆ. 60 ಹೋಯ್ತು ಅಂದ್ರೆ ಲೈನ್ ಅಸಿಸ್ಟ್ ಆನ್ ಆಯ್ತು. ಆಕ್ಚುಲಿ ನಮ್ ಗೌರ್ಮೆಂಟ್ ಲೈನ್ ಅಸಿಸ್ಟ್ ನೀಟಾಗಿ ವೈಟ್ ಟ್ಯಾಪಿಂಗ್ ಮಾಡಿಲ್ಲ. ನಮ್ ದೇಶ ಇನ್ನ ಸನ್ರೂಫ್ ಬಗ್ಗೆ ಮಾತಾಡಂಗೆ ಇಲ್ಲ ಗುರು. XUV ಆ ಟೈಮಲ್ಲಿ ಫೇಮಸ್ ಆಗಿದ್ದೇನೆ ಸನ್ರೂಫ್ ಇಂದ. XUV 700 ಗೂ ಮುಂಚೆ XUV 500 ಇತ್ತು. ಅದು ಮಹೇಂದ್ರದಲ್ಲಿ ಬಂದಂತ ಫಸ್ಟ್ ಮೋನೋಕಾಕ್ ಡಿಸೈನ್. ಇವತ್ತಿಗೂ XUV 500 ಗೆ ಅಷ್ಟೇ ಹವಾ ಇದೆ. ಅದೇ ತರ XUV 700 ಗೂ ಒಂದಷ್ಟು ಕಲ್ಟ್ ಫಾಲೋಯಿಂಗ್ ಇದೆ. XUV 7X ಹೋಗೆ ಬರುತ್ತಾ ಅಂತ ಕೇಳಿದ್ರೆ ಇಲ್ಲ, ಚಾನ್ಸೇ ಇಲ್ಲ. ನಮ್ದು ಹೈಲೆಕ್ಸ್ ಇದನ್ನು ಬ್ಯಾಕ್ ಟು ಬ್ಯಾಕ್ ಓಡಿಸಿದ್ರೆ ಅದು ತುಂಬಾ ಹಾರ್ಶ್ ಫೀಲ್ ಆಗುತ್ತೆ ಡೀಸೆಲ್ ಇಂಜಿನ್. ಬಟ್ ನಿಮ್ಗೆ ಇದು ಡ್ರೈವ್ ಮಾಡ್ತಾ ಇದೀನಿ ಅಂತ ಫೀಲ್ ಆಗಲ್ಲ. ಇದು ಯಾಕೆ ಬ್ರೋ ಎಳಿತೈತೆ ಸ್ಟೇರಿಂಗು? ಅದನ್ನೇ ಹೇಳಿದ್ದು, ಅಡಸ್ ಆಟೋಮೆಟಿಕ್ ಆಕ್ಟಿವ್ ಆಗ್ಬಿಡುತ್ತೆ. ಇನ್ಶೂರೆನ್ಸ್ ಎಷ್ಟಾಯ್ತು? 1 ಲಕ್ಷ ಆಯ್ತಾ? 1,25,000. 1 ವರ್ಷ ಮನೆ ಬಾಡಿಗೆನೆ ಕಟ್ಬೋದಿತ್ತು. ಇದರಲ್ಲಿ ಫ್ರಂಟ್ ಸೀಟ್ ಸಾಕಾಗಿದೆ ಗುರು, ಹೆವಿ ಸ್ಪೇಷಿಯಸ್ ಆಗಿದೆ. ಆಲ್ಮೋಸ್ಟ್ ಒಂದು ಇನೋವಾದಲ್ಲಿ ಎಷ್ಟು ಜಾಗ ಇದೆ ಅಷ್ಟೇ ಇದೆ. 16 ಸ್ಪೀಕರ್ ಹರ್ಮನ್ ಕಾರ್ಡನ್ ಸಿಸ್ಟಮ್ ನ ಕೊಟ್ಟಿದ್ದಾರೆ. ಮ್ಯೂಸಿಕ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಇದರಲ್ಲಿ ಇರುವಂತ ಮ್ಯೂಸಿಕ್ ಸಿಸ್ಟಮ್ ಹೆಂಗ್ ಫೀಲ್ ಆಗ್ತಾ ಇದೆ ಗೊತ್ತಾ? ಒಂದು ಥಿಯೇಟರ್ ಅಲ್ಲಿ ಕೂತಂಗಿದೆ. ಇನ್ನು ಕಂಪ್ಲೀಟ್ ಫುಲ್ ಸೌಂಡ್ ಹಾಕೇ ಇಲ್ಲ ನಾನು. ಕಿತ್ತೋಗ್ಬಿಡುತ್ತೆ ಕಿವಿ. ಗಣಪತಿ ಹಬ್ಬಕ್ಕೆ ಫೆಸ್ಟಿವಲ್ಗೆ ಇನ್ಮೇಲೆ DJ ಏನ್ ಕರ್ಸೋದ್ ಬೇಡ, 7X ತಗೋದ್ರೆ ಸಾಕು. ಇನ್ನ ಇದ್ರಲ್ಲಿರುವಂತ ಮೇನ್ ಫೀಚರ್ ಏನು ಅಂದ್ರೆ ಟ್ರಿಪಲ್ ಸ್ಕ್ರೀನ್, 12.3 ಇಂಚು 3 ಸ್ಕ್ರೀನ್ ಗಳನ್ನ ಕೊಟ್ಟಿದ್ದಾರೆ. AC ಕಂಟ್ರೋಲ್ಸ್ ಎಲ್ಲಿದೆ ಗುರು? AC ಕಂಟ್ರೋಲ್ ಸಿಗ್ತಾ ಇಲ್ವಲ್ಲಪ್ಪ ಇದ್ರಲ್ಲಿ. ಹಲೋ ಆಫ್ AC. ಯಪ್ಪ, ಒಂದ್ AC ಚೇಂಜ್ ಮಾಡಕ್ಕೆ ಇಷ್ಟೊಂದೆಲ್ಲ ಸರ್ಕಸ್ ಮಾಡ್ಬೇಕಾ? ಸುಮ್ನೆ ಒಂದ್ ಬಟನ್ ಕೊಟ್ಟಿದ್ರೆ ಆಗ್ತಿರ್ಲಿಲ್ವಾ? ಬೆನ್ನು ಕೆಳಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆದ್ರೆ ಮಾತ್ರ ಹಿಂಗಾಗದಿದು. ಇಲ್ಲದೆ ಇರುವಂತ ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡಿ ಅದಕ್ಕೆ ಸೊಲ್ಯೂಷನ್ ಕೊಡೋದು. ನಮ್ಮ ದೇಶದಲ್ಲಿ ಪೊಲಿಟಿಕ್ಸ್, ನಮ್ಮ ದೇಶದಲ್ಲಿರುವಂತ ಎಜುಕೇಶನ್ ಸಿಸ್ಟಮ್ ಎಲ್ಲ ಹಿಂಗೆ ವರ್ಕ್ ಆಗೋದು. ಸುಳ್ಳು ಹೇಳಿದ್ರೆ ಹೇಳ್ತೀನಿ ಮಕ್ಕಳಿರಿ ಸರ್. ಇದರಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನು ಅಂದ್ರೆ ಏಡಾಸ್ ವರ್ಕ್ ಆಗೋದು ಕ್ಲೋಸ್ ಲೂಪ್ ಇಂದ. ನೀವೊಂದು ಬ್ರೇಕ್ ಪ್ಯಾಡ್ ಉಜ್ಜೋಗ್ಬಿಟ್ಟು ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿಲ್ಲ ಅಂದ್ರೆ ಏಡಾಸ್ ವರ್ಕ್ ಆಗಲ್ಲ. ಒಂದ್ ಕಡೆಯಿಂದ ನೋಡಿದ್ರೆ ಫೀಚರ್ ಚೆನ್ನಾಗಿದೆ ಸೇಫ್ಟಿಗೆ, ಬಟ್ ನಮ್ ದೇಶಕ್ಕಲ್ಲ. ಸ್ಟೇರಿಂಗ್ ವೀಲ್ ತುಂಬಾನೇ ಲೈಟ್ ಆಗಿ ಫೀಲ್ ಆಗುತ್ತೆ. ಇದರಲ್ಲಿ ಎಲೆಕ್ಟ್ರಿಕ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ನೀವು ಟಾಪ್ ಎಂಡ್ ಹೋದ್ರೆ 2 ಸೀಟ್ ಗೆ ಸಿಗುತ್ತೆ. ಇಲ್ಲಿ ಮೋಡ್ ನ ಕೂಡ ಸೆಟ್ ಮಾಡ್ಕೋಬಹುದು. 3 ಜನ ಡ್ರೈವರ್ಸ್ ಗೆ ಪ್ರೀ ಸೆಟ್ ಮಾಡ್ಕೋಬಹುದು. ಖುಷಿ ಏನಪ್ಪಾ ಅಂದ್ರೆ ಸೀಟು ಆಟೋಮೆಟಿಕ್ ಅಡ್ಜಸ್ಟ್ ಆಗುತ್ತೆ. ಇದ್ರಲ್ಲಿ ಸೀಟ್ ಬೆಲ್ಟ್ ಕಂಪಲ್ಸರಿ ಅಲ್ಲ. ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಲೈಫ್ ಅಲ್ಲಿ ಒಂದ್ ಇನೋವಾ ಇರಬೇಕು, ಇಲ್ಲ ಒಂದು XUV ಇರಬೇಕು. ಅವಾಗ್ಲೇ ಮರ್ಯಾದೆ. ಬಿಸ್ನೆಸ್ ಅಲ್ಲಿ ಫುಲ್ ಕಾಸ್ಟ್ ಮಾಡಿದ್ರೆ ಫಾರ್ಚುನರ್ ಇಡಬೇಕು. ಮೊದ್ಲೆಲ್ಲ ಹೆಂಗೆ ಅಂದ್ರೆ ಫಾರ್ಚುನರ್ ಇನೋವಾ ಬಂದ್ರೆ ರೋಡ್ ಕಿಂಗ್ ಬತ್ತು ಅಂತ, ದೊಡ್ಡ ಗಾಡಿಲಿ ಬಂದ್ರು ಅಂತ. ಮುಂಚೆ ಎಲ್ಲ ಊರುಗಳಲ್ಲಿ ಸುಮ್ನೆ ನೀವು ಫಾರ್ಚುನರ್ ಎತ್ಕೋಗ್ಬಿಟ್ಟಿದ್ರೆ ಯಾರೋ VIP ಬಂದ್ರು, ರೋಡಲ್ಲಿರೋರೆಲ್ಲ ನಿಂತ್ಕೋತಾ ಇರೋರು. ಈಗ್ಲೂ ಅಷ್ಟೇ, ನೀವು ಈ ಗಾಡಿಲಿ ಹೋಗ್ಬಿಟ್ಟು ಎಲ್ಲಾದ್ರೂ ಹಳ್ಳಿಗಳ ಕಡೆ ಹೋದ್ರೆ ಲೋ ಅಂತಿದ್ದವನಲ್ಲ ಅಣ್ಣ ಅಂತಾರೆ. ಲೆವೆಲ್ ಜಾಸ್ತಿ ಆದ್ರೆ ಹಾಗೇನೆ. ನನಗೆ ಇದ್ರಲ್ಲಿ ಇಷ್ಟ ಆಗಿದ್ದು ಅಂದ್ರೆ ಈ ಬಟನ್ಸ್ ಗುರು. ಆದ್ರೆ ಒಂದು ಪ್ರಾಬ್ಲಮ್ ಏನು ಅಂದ್ರೆ ಯೂಶಲಿ ನೀವು ಕೆಳಗಡೆ ಮಾಡಿದ್ರೆ ಓಪನ್ ಅಂತ ಅನ್ಕೋತೀರಾ ಅಲ್ವಾ? ಮೇಲ್ಗಡೆ ಮಾಡಿದ್ರೆ ಓಪನ್ ನೋಡಿ, ಅಲ್ಲಿ ಕೆಳಗಡೆ ಮಾಡಿದ್ರೆ ಕ್ಲೋಸ್. ಲಾಸ್ಟ್ ಜನರೇಷನ್ಗೆ ಕಂಪೇರ್ ಮಾಡಿದ್ರೆ ಸ್ಟೇರಿಂಗ್ ವೀಲ್ ತುಂಬಾನೇ ಸ್ಲೆಂಡರ್ ಆಗಿದೆ. ಸ್ಟೇರಿಂಗ್ ಎಷ್ಟು ಲೈಟ್ ಆಗಿದೆ ಅಂದ್ರೆ ಇದು ನಿಮ್ಗೆ ತಿರ್ಗ್ಸೋದ್ ಗೊತ್ತೇ ಆಗಲ್ಲ. ಇಲ್ಲೊಂದು ಸ್ಟೋರೇಜ್ ಫೆಸಿಲಿಟಿ ಕೊಟ್ಟಿದ್ದಾರೆ ನೋಡಿ. 65 ವ್ಯಾಟ್ ಚಾರ್ಜಿಂಗ್ ಇದೆ, USB ಚಾರ್ಜರ್ ಇದೆ, ಇಲ್ಲೊಂದು ವೈರ್ಲೆಸ್ ಚಾರ್ಜಿಂಗ್ ಇದೆ, ಕೆಳಗಡೆ ಒಂದು ವೈರ್ಲೆಸ್ ಚಾರ್ಜರ್ ಇದೆ. ಈ 3ನೇ ಸ್ಕ್ರೀನ್ ಡ್ರೈವರ್ ಸೀಟ್ ಅಲ್ಲಿ ಕೂತ್ರೆ ಅಷ್ಟು ಕಾಣೋದಿಲ್ಲ, ಬರೀ ಪ್ಯಾಸೆಂಜರ್ ಮಾತ್ರ ಕಾಣೋದು. ಇಂಟೀರಿಯರ್ ಅಲ್ಲಿ 3 ಸ್ಕ್ರೀನ್ ಕೊಟ್ಟಿದ್ದಾರೆ, ಆದ್ರೆ ಬಾನೆಟ್ ಅಲ್ಲಿ ಹೈಡ್ರಾಲಿಕ್ ಸ್ಟಡ್ಸ್ ಕೊಟ್ಟಿಲ್ಲ. ಇದರಲ್ಲಿರೋದು 2.2 ಲೀಟರ್ ಡೀಸೆಲ್ ಇಂಜಿನ್, 185 bhp ಇದೆ. ಮ್ಯಾನ್ಯುಯಲ್ ತಗೊಂಡ್ರೆ 420 Nm ಟಾರ್ಕ್ ಸಿಗುತ್ತೆ, ಆಟೋಮೆಟಿಕ್ ತಗೊಂಡ್ರೆ 450 Nm ಟಾರ್ಕ್ ಸಿಗುತ್ತೆ. ಇದರಲ್ಲಿ ಇವಾಗ ಟಾಪ್ ಎಂಡ್ ಅಲ್ಲಿ ಆಲ್ ವೀಲ್ ಡ್ರೈವ್ ಆಪ್ಷನ್ ಇದೆ. ಕಾರ್ ತಗೊಂಡ್ರೆ ಜನದ ಕಣ್ಣು, ಸೈಟ್ ತಗೊಂಡ್ರೆ ಹೋಗೋರ್ ಕಣ್ಣು, ಕೆಲಸ ಸ್ಟಾರ್ಟ್ ಮಾಡಿದ್ರೆ ಜೊತೆಲಿ ಇದ್ದವ್ರ ಕಣ್ಣು. ದುಡ್ಡು ಖರ್ಚು ಮಾಡ್ಲಿಲ್ಲ ಅಂದ್ರೆ ಫ್ರೆಂಡ್ಸ್ ಬೈತಾರೆ, ದುಡ್ಡು ಮಾಡ್ಲಿಲ್ಲ ಅಂದ್ರೆ ಮನೆಯವ್ರು ಬೈತಾರೆ, ಜಾಸ್ತಿ ದುಡ್ಡು ಮಾಡಿದ್ರೆ ಸಂಬಂಧಿಕರು ಬೈತಾರೆ, ಇನ್ನು ಜಾಸ್ತಿ ಮಾಡಿದ್ರೆ ನಿರ್ಮಲಾ ಸೀತಾರಾಮ್ ಬೈತಾಳೆ. ಆದ್ರೆ ಬ್ರೋ ಈ ದೃಷ್ಟಿ ಆಗತ್ತಲ್ಲ ಗಂಡ್ ಮಕ್ಳಿಗೆ ಜಾಸ್ತಿ ಆಗಲ್ಲ. ಏನಕ್ಕೆ ಹೇಳಿ? ಯಾಕೆ? ದೇವರು ಹುಟ್ಟಿಸ್ತಾರೆ 2 ನಿಂಬೆಹಣ್ಣು 1 ಮೆಣಸಿನಕಾಯಿ ಕಟ್ ಕಳ್ಸಿರ್ತಾರಲ್ಲ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್?
ಈ ಬಿಸಿಲಿಗೆ ಗೋಪ್ರೋ ಬ್ಯಾಟ್ರಿ ಊದ್ಕೊಂಡು ಫುಲ್ ಹೀಟ್ ಆಗಿ ಗೋಪ್ರೋ ಆಫ್ ಆಗ್ಬಿಟ್ಟಿದೆ. ಸೀನ್ ಏನಾಯ್ತು ಅಂದ್ರೆ ವಿಡಿಯೋ ಮಾಡಿ ಮುಗಿಸೋಷ್ಟ್ರಲ್ಲಿ ಕ್ಯಾಮ್ರಾ ಓವರ್ ಹೀಟ್ ಆಗಿ ಬಟನ್ ಎಲ್ಲ ಬರ್ನ್ ಆಗಿ ಬ್ಯಾಟ್ರಿ ಎಲ್ಲ ಊಸ್ಟ್ ಆಗಿ ಇವಾಗ ಸದ್ಯಕ್ಕೆ ಈ ಕ್ಯಾಮ್ರಾದಲ್ಲಿ ವಿಡಿಯೋ ಶೂಟ್ ಮಾಡಕ್ ಆಗೋದಿಲ್ಲ. ಗೋಪ್ರೋದವ್ರು ಏನಾದ್ರು ನೋಡ್ತಾ ಇದ್ರೆ, ಇಷ್ಟು ವರ್ಷದಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ ಗುರು, ಎಷ್ಟು ಪ್ರಮೋಷನ್ ಆಗಿದೆ ನನ್ನಿಂದ ನಿಮ್ಗೆ, ಒಂದಾದ್ರೂ ಗೋಪ್ರೋ ಕಳ್ಸಕ್ ಆಗೋದಿಲ್ವಾ? ಛೇ, ಕನಸು ಕಾಣ್ಬೇಕಮ್ಮ, ಆದ್ರೆ ಕೈಗೆ ಎಟ್ಕೋ ಹಾಗಿರ್ಬೇಕು.